ಅಲ್ರಿ ಮಧುಗಿರಿ ಡಿವೈಎಸ್ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದ್ರೆ ದೂರ್ ಕೊಡಕ್ಕೆ ಬಂದ್ರೆ ಆ ದೂರ್ ಕೊಡ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮಪೂರಣ ಮಾಡೋನಲ್ಲ ಗುರು. ಅಪ್ಪಿತಪ್ಪಿ ರೆಕಾರ್ಡ್ ಆಯ್ತು. ರೆಕಾರ್ಡ್ ಆಗಿಲ್ಲ ಅಂತಂದ್ರೆ ಅಲ್ರಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲ್ ನಡೆದಿರೋ ಅಂತ ಕತೆ. ಇವನ್ ಯಾವನು ಮಧುಗಿರಿ ಡಿವೈಎಸ್ಪಿ ಅಂತೆ. ತಗೊಂಡೋಗಿ ಬಾಂಬೆ ರೆಡ್ ಲೈಟ್ ಏರನ್ನ ಬಿಡ್ರಿ ನನ್ನ ಮಗನ್ನ. ಅಲ್ರಿ ಆ ಡಿವೈಎಸ್ಪಿ ಯೂನಿಫಾರ್ಮ್ ಹಾಕೊಂಡು ಆ ಕಂಪ್ಲೇಂಟ್ ಕೂಡ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರು ಇವನು. ಅದು ಏನೋ ಡಿವೈಎಸ್ಪಿ ಆಫೀಸಲ್ಲಿ ಏನ್ ಮಜಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರನಾ ಡಿವೈಎಸ್ಪಿ ಆಫೀಸ್ಗಿರೋದು? ನಾಚಿಕೆ ಆಗಲ್ಲ? ಒಬ್ಬ ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಪರಮೇಶ್ವರ್ ಕಾನ್ಸ್ಟಿಟ್ಯೂನ್ಸಿಲಿ ಇಂಥ ಕಾಮಕ ಡಿವೈಎಸ್ಪಿ ಮಾಡ್ಕೊಂಡಿದ್ದೀರಲ್ಲ. ಇವನು ಯಾರೇ ಇವನು ಡಿವೈಎಸ್ಪಿ ಮಧುಗಿರಿ ಅಂತೆ. ಯಾವಾಗ ಇವನ್ ಬಟ್ಟೆ ಬಿಚ್ಚೋದು? ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು. ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರ್ಬೇಕು? ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸುಖ ಅನುಭವಿಸಿ ಈ ರಾಸ್ಕಲ್ ಕಾಮುಕ ಇವ್ನ್ ಯಾವಾಗ 376 ಬುಕ್ ಮಾಡಿ ಇವನ್ ಮೇಲೆ? ಏನ್ರಿ ಇದು ಪಬ್ಲಿಕ್ ಲೈಫಲ್ಲಿ? ಏನ್ ಪಬ್ಲಿಕ್ ಲೈಫಲ್ಲಿ ಇದು? ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲ್ಗೆ ಹಾಕಿ ಮೊದಲು ಇವನನ್ನ ಹಲ್ಕಟ್ ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕೊಂಡು ಗಲೀಜ್ ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ. ಯಾವ ಕೆಡದಲ್ಲಿ ಹೊಡಿಬೇಕು ನನ್ನ ಮಗನಿಗೆ ಡಿವೈಎಸ್ಪಿಗೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಧುಗಿರಿ ಡಿವೈಎಸ್ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ. ಉಮೇಶ್ ರೆಡ್ಡಿ ಒಂದು 40 ಜನ 50 ಜನ ರೇಪ್ ಮಾಡಿ ಮರ್ಡರ್ ಮಾಡಿದ್ದ. ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನ್ಸ್ತದೆ. ರೀ ಪರಮೇಶ್ವರ್ ಏನ್ರಿ ಕತೆ ಇದು? ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇಂಥ ಬೆಕ್ಕನ್ ಸಾಕಿದ್ರಲ್ರಿ. ಸಿಕ್ಕಿದವ್ರಿಗೆ ಕಂಪ್ಲೇಂಟ್ ಕೊಡಕ್ ಬಂದವ್ರಿಗೆಲ್ಲ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು. ಇವೊಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು. ಎಷ್ಟು ಜನ ರೇಪ್ ಮಾಡೋನಿ ನನ್ನ ಮಗ ಇವನು? ತಿಳಿಬೇಕು. ಏನು ಕಾಮುಕರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಹೆಂಗ ಗುರು ಇವಂದು? ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ. ಈ ನನ್ನ ಮಗನ ಏನ್ ಮಾಡ್ಬೇಕು? ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಇವನ್ ಮೇಲೆ ತನಿಖೆ ಆಗ್ಬೇಕು ಇವನ್ ಮೇಲೆ. ಆಮೇಲೆ ಇದು ಮೊದಲನೇ ಕೇಸ್ ಆಗಿರಕ್ಕಂತೂ ಸಾಧ್ಯನೇ ಇಲ್ಲ. ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ. ಎಲ್ಲ ತನಿಖೆ ಆಗ್ಬೇಕು. ಬರೀ ಇದನ್ನ ಕಾನ್ಸಂಟ್ರೇಟ್ ಮಾಡೋದಲ್ಲ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಅವರ ಚಿಕ್ಕಪ್ಪ ಅನಿಸ್ತದೆ ನನ್ನ ಮಗ ಇವನು. ಲೇ ಡಿವೈಎಸ್ಪಿ ಈ ಕೆಲಸನ ಮಾಡೋದ್ ನೀನು? ಯಾರು ಹೇಳೋರು ಕೇಳೋರು ಇಲ್ವೇನ ನಿಂಗೆ? ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೈತಿ ಆ ಯೂನಿಫಾರ್ಮ್ ಹಾಕೊಂಡು? ಅಲ್ಲೆಲ್ಲ ನಾವು ರಿಸೈನ್ ಮಾಡ್ಬಿಟ್ಟು ಎಲ್ಲ ನಾವು ಹೋಗಿ ಆ ಬಾಂಬೆ ರೆಡ್ ಲೈಟ್ ಇರೋದು ಹೋಗಿ ಸಾಯಕ್ಕೇನೋ ನಿಂಗೆ? ಇಲ್ಲ ಕಲ್ಕಟ್ಟಾಗ ಹೋಗ್ಬಿಡ ಮಾಮ ಕೆಲಸ ಮಾಡ್ಕೊಂಡು ಇರ್ಬೋದು. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಡಿವೈಎಸ್ಪಿ ರ್ಯಾಂಕ್ ಹಾಕೊಂಡು ಆ ಡಿಪಾರ್ಟ್ಮೆಂಟ್ಗೂ ಕಳಂಕ, ನನ್ನ ಮಗನ ಹಾಕೊಂಡ್ರೆ ಯೂನಿಫಾರ್ಮ್ಗೂ ಕಳಂಕ. ಆ ರಕ್ಷಕರು ಹೋಗಿ ಭಕ್ಷಕರಾಗ್ಬಿಟ್ರೆ ಹೆಂಗೋ? ಪರಮೇಶ್ವರ್ ನೀವೇನು ವೇಸ್ಟ್ ಬಿಡ್ರಿ. ನೀವೆಲ್ಲೋ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲೋ ಇಡ್ತೀರಾ. ಈ ತರ ಕಾಮುಕರುಗಳನ್ನ ಕೇಪಬಲ್ ಹೋಮ್ ಮಿನಿಸ್ಟರ್ ಬೇಕು ಅಂತ ಅದಕ್ಕೆ ಹೇಳೋದು. ಆಕ್ಷನ್ ಮಾಡ್ಬೇಕು ಇದ್ರ ಬಗ್ಗೆ ದಯವಿಟ್ಟು. ಥ್ಯಾಂಕ್ ಯು.